ಪ್ರೇಮ್ ಸರ್ಗೆ ಫಸ್ಟ್ ವಿಸಿಲ್ ಹೊಡಿರಿ, ಒಂದು ದೊಡ್ಡ ವಿಸಿಲ್ ಬರಬೇಕು ಪ್ರೇಮ್ ಸರ್ಗೆ. ಸರ್ ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ನೀವು ಎಲ್ಲೇ ಹೋದರೂ ಕೂಡ ನಮ್ಮ ಕನ್ನಡ ಭಾಷೆಯನ್ನು ಬಹಳ ಪ್ರೀತಿ ಅಭಿಮಾನದಿಂದ ಅಲ್ಲಿ ಮಾತಾಡ್ತಾ ಇದ್ದೀರಾ. ಇವತ್ತು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ದ ಓನ್ಲಿ ಥಿಂಗ್ ವಿಚ್ ಇಸ್ ಟ್ರೆಂಡಿಂಗ್ ಇಸ್ ಪ್ರೇಮ್ ಸರ್ ಸ್ಪೀಚ್. ಪ್ರೇಮ್ ಸರ್ ಅಲ್ಲ, ದೇರ್ಸ್ ಅ ಸೇಯಿಂಗ್ ಅಲ್ಲ, ಸಿನಿಮಾ ಹ್ಯಾಸ್ ನೋ ಲ್ಯಾಂಗ್ವೇಜ್ ಅಂತ ಹೇಳಿ, ಬಟ್ ಅದೆಲ್ಲ ಸುಳ್ಳು, ಇಟ್ಸ್ ರಾಂಗ್. ಆ್ಯಕ್ಚುಲಿ ದ ಓನ್ಲಿ ಲ್ಯಾಂಗ್ವೇಜ್ ಪ್ರೇಮ್ ಸರ್ ಸ್ಪೋಕ್ ಎವ್ರಿವೇರ್ ವಾಸ್ ಸಿನಿಮಾ ಲ್ಯಾಂಗ್ವೇಜ್. ಸೊ ಅಷ್ಟು ಪ್ಯಾಷನೇಟ್ ಆಗಿ ಆ ಸಿನಿಮಾ ಭಾಷೆನ ಕಲಿತು ಎಲ್ಲ ಕಡೆ ಸಿನಿಮಾ ಭಾಷೆನ ಮಾತಾಡಿ, ಭಾಷೆ ಬರದೇ ಇರೋರ್ಗೂ ನೀವು ಸಿನಿಮಾನ ಅರ್ಥ ಮಾಡಿಸ್ಬಿಟ್ಟಿದ್ದೀರಾ. ಆ್ಯಂಡ್ ಅವ್ರು ಆ್ಯಕ್ಚುಲಿ ತುಂಬ ಟಯರ್ಡ್ ಆಗಿದ್ದಾರೆ ಸರ್, ಬಟ್ ಇದು ನಮ್ಮ ಹೋಮ್ ಗ್ರೌಂಡು ಸರ್. ವೆಲ್ಕಮ್ ಬ್ಯಾಕ್ ಸರ್, ಹೇಗಿದ್ದೀರಾ? ಜರ್ನಿ ಹೆಂಗಿತ್ತು ಸರ್? ಗುಡ್ ಮಗ್ನೆ, ನೈಸ್ ಅಂದ. ಎಲ್ಲರಿಗೂ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಆ್ಯಂಡ್ ತುಂಬ ಖುಷಿ ಆಯಿತು ಎಲ್ಲ ಬಂದು. ಮೊದಲನೇದಾಗಿ ನಮ್ಮಿರೋ ಧ್ರುವ ಆ್ಯಕ್ಷನ್ ಪ್ರಿನ್ಸ್, ಅವನು ಯಾವತ್ತೂ ನನ್ನ ತಮ್ಮ. ಓಕೆ, ನಡೀತಾ ಇರ್ತದೆ, ನಂದು ನಿಂದು ನಡೀತಾ ಇರ್ತದೆ ಬಿಡ. ಅವಾಗನೇ ರಮೇಶ್ ಸರ್ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಕೆಲಸ ಮಾಡಿದ್ದ ಆಪರ್ಚುನಿಟಿ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ಬಾಬಾ ಬಗ್ಗೆ ಏನು ಮಾತಾಡಲಿ ನಾನು, ಎಷ್ಟು ಶುದ್ಧ ಮಾತಾಡೋಕೆ ಬಾಬಾ ಬಗ್ಗೆ ಮಾತಾಡಬೇಕಂದ್ರೆ ಅಷ್ಟು ಹಂಬಲ್ ಆ್ಯಂಡ್ ಅಷ್ಟು ನಾನು ಬಾಬಾವ್ರನ್ನ ಶಿವರಾಜ್ ಕುಮಾರ್ಗೆ ಹೋಲಿಸ್ತಿದ್ದೆ ತುಂಬ. ಶಿವಣ್ಣ ಯಾವಾಗಲೂ ಅಷ್ಟೇ. ಮೊದಲನೇದಾಗಿ ಅಣ್ಣ ಅಂತ ನೆನ್ಸ್ಕೊಂಡ ತಕ್ಷಣ ಇವತ್ತು ಹುಟ್ಟುತ್ತಪ್ಪ ಅಣ್ಣ, ವಿಶ್ ಹ್ಯಾಪಿ ಬರ್ಡೇ ಅಣ್ಣ, ಗಾಡ್ ಬ್ಲೆಸ್ ಶಿವಣ್ಣ, ಹ್ಯಾಪಿ ಬರ್ಡೇ ಅಣ್ಣ. ಆ್ಯಂಡ್ ಅಷ್ಟು ಒಂಥರ ಹಸು ಮನಸ್ಸಿದ್ದಂಗೆ ಅವರು. ಸೊ ಲೈಕ್ ಎ ಕಿಡ್, ಸೊ ಆಲ್ವೇಸ್ ಡೈರೆಕ್ಟರ್, ಆ್ಯಕ್ಟ್ರು. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೆನ್ ರೀಶ್ಮಾ ಅವರು ಆ್ಯಂಡ್ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ವಿ ಏಕ್ಲವ್ಯದಲ್ಲಿ. ರಕ್ಷಿತಾ ಫಿಲ್ಮ್ ಫ್ಯಾಕ್ಟ್ರಿ ಮೇಡಮ್ಮು ಪ್ರೊಡಕ್ಷನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಇವತ್ತು ಫುಲ್ ಪ್ಯಾನ್ ಇಂಡಿಯಾ ಹೊಡಿತಾರೆ. ಗಾಡ್ ಬ್ಲೆಸ್ ಮಗನೆ, ದೇವ್ರನ್ನ ಒಳ್ಳೇದು ಮಾಡಲಿ ನಿಮಗೆ. ಆ್ಯಂಡ್ ಶಿಲ್ಪಾ ಮೇಡಮ್ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ ನಾನು. ಈಸ್ ಆಲ್ವೇಸ್ ಲೈಕ್ 20-25 ದಟ್ ಕೈಂಡ್ ಆಫ್ ಗರ್ಲ್. ಈಗ್ಲೂ ಹಂಗೆ ಇದಾರೆ. ನಾವು ರವಿ ಸರ್ ಜೊತೆ ಸಾಂಗ್ ನೋಡಿದ್ವಲ್ಲ, ಬಂಗಾರದಿಂದ, ಅಷ್ಟೇ ಸೇಮ್ ಶಿಲ್ಪಾ ಮ್ಯಾಮ್ ಸೇಮ್ ಹಂಗೆ ಇದ್ದಾರೆ. ಅದಕ್ಕೆ ಬರ್ತಾರೆ, ನಮ್ಮ ಕ್ರೇಜಿ ಸ್ಟಾರ್ ಬರ್ತಾರೆ ಈಗ. ಅವರು ಶೋ ಮ್ಯಾನ್, ಅವ್ರು ಬರ್ತಾರೆ. ಒಂದು ಶೋ ಮ್ಯಾನ್, ದ ಬಿಗ್ ಲೆಜೆಂಡ್ ಶೋ ಮ್ಯಾನ್. ಆ್ಯಂಡ್ ಇವತ್ತು ಮೊನ್ನೆಯಿಂದ ಭಾರತ ಇಂಡಿಯಾ ಎಲ್ಲ ಕಡೆ ಹೋಗ್ತಿದ್ದೀವಿ. ಇವತ್ತು ತುಂಬ ಬಿಗ್ಗೆಸ್ಟ್ ಇದ್ರಲ್ಲಿ ತೊಗೊಂಡೋಗಿ, ಟಾಪಲ್ಲಿ ತೊಗೊಂಡೋಗಿ ಕೂರಿಸಿದ್ದಾರೆ ಟೀಸರ್ ಇಡೀ ಇಂಡಿಯಾ, KD. ಆ್ಯಂಡ್ ಅದಕ್ಕೆಲ್ಲ ಕಾರಣ ಅಂದರೆ ಕೆವಿನ್ ಪ್ರೊಡಕ್ಷನ್. ಯಾಕೆ ಕೆವಿನ್ ಸರ್ ಮೊದಲನೇದಾಗಿ ಈ ಸಿನಿಮಾಗೆ ಹೀರೋ ಬಂದ್ಬಿಟ್ಟು, ನಾನು ಡೈರೆಕ್ಟ್ ಇರ್ಬೋದು, ಹೀರೋ ಧ್ರುವರ್ ಇರ್ಬೋದು, ಬೇರೆ ಇರ್ಬೋದು, ಫಸ್ಟ್ ಹೀರೋ ಕೆವಿನ್ ಸರ್. ಯಾಕೆ ಹೇಳ್ತೀನಿ ಅಂದರೆ, ಫಸ್ಟು ಅವ್ರಿಗೆ ಒಂದು ಫ್ಯಾಷನ್ ಇರಬೇಕು. ಏನೋ ಸಿನಿಮಾ ಇಂಗ್ಲೀಷ್ ಮಾತಾಡ್ತಾ ಇದೀನಿ, ಸಮ್ ವರ್ಡ್ಸ್ ಏನೋ ಪ್ರಾಬ್ಲಮ್ ಆದರೆ ಸಾರಿ, ಓಕೆ. ಒಂದು ತುಂಬ ಅರ್ಜಿ ಇರಬೇಕು ಅಂತೀವಲ್ಲ, ಒಂದು ಸಿನಿಮಾ ಮಾಡ್ಬೇಕಾದ್ರೆ, ಇಲ್ಲ ನಂಗೆ ಹಿಂಗೆ ಬೇಕು, ಹಿಂಗೆ ಜನಕ್ಕೆ ಹೋಗಿ ತಲುಪಬೇಕು, ಇದೇ ಥರ ಮಾಡಬೇಕು ಅಂತ. ಆ ಥರ ಒಂದು ಫ್ಯಾಷನ್ ಕೆವಿನ್ ಸರ್ಗೆ. ಆ್ಯಂಡ್ ಅವರ ಸಪೋರ್ಟಿಂದ ಮತ್ತು ಅವ್ರಿಗೆ ಅಷ್ಟು ಫ್ಯಾಷನ್ ಇರೋದ್ರಿಂದ ನಮ್ಮನ್ನು ತೊಗೊಂಡೋಗಿ ಈ ಮಟ್ಟಕ್ಕೆಲ್ಲ ತೊಗೊಂಡೋಗಿ ನಿಲ್ಲಿಸಿದ್ದಾರೆ. ನಾವು ಇವತ್ತು ಈ ಸ್ಟೇಜಿಗೆ ಬಂದು ನಿಂತಿದ್ದೀವಿ ಅಂದರೆ ಬಿಕಾಸ್ ಆಫ್ ಕೆವಿನ್ ಪ್ರೊಡಕ್ಷನ್. ಎಂಟೈರ್ ಇಂಡಿಯಾ ಲ್ಯಾಂಡ್ಸ್ ತುಂಬ ಬಿಗ್ ಇದರಲ್ಲಿ ತೊಗೊಂಡೋಗಿ ಲ್ಯಾಂಡ್ ಆಗಿದೆ ಅಂದರೆ ಸೊ ಕೆವಿನ್ ಸರ್. ಥ್ಯಾಂಕ್ ಯು ಕೆವಿನ್ ಸರ್, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಲವ್ ಯು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.